ನಮ್ಮ ಹೆಸರು ಲೋಕೇಶ್ ಗೌಡ ಅಂತ. ಇಲ್ಲಿ ಕೋಲಾರ ತಾಲೂಕು ಅರಹಳ್ಳಿ ವಿಲೇಜ್ ಅಂತ, ಕೋಲಾರ ಡಿಸ್ಟಿಕ್ಕು. ನಾವು ಈಗ ಇಟ್ಟಿಗೆ ಕಾರ್ಖಾನೆ ಮಾಡಿದ್ದೀವಿ. ನಮ್ಮ ತಂದೆಯವರು 20 ವರ್ಷದಿಂದ ಇಟ್ಟಿಗೆ ಕಾರ್ಖಾನೆ ಮಾಡ್ತಾಯಿದ್ರು. ಆಗ ನಾವು ಈಗ ಹೊಸ ಟೆಕ್ನಾಲಜಿ ಥರ ಮಾಡಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ಈಗ ಹೊಸ ಟೆಕ್ನಾಲಜಿ ಈಗಿನ ಕಾಲಕ್ಕೆ ಏನೇನು ಬಂದಿದೆ ಅದನ್ನು ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋ ಥರ ಮಾಡಿದ್ದೀವಿ. ಒಂದು ಇಟ್ಟಿಗೆ ಮಾಡಬೇಕು ಅಂದರೆ ಕನಿಷ್ಠ ಅಂದರೆ 3 ಥರದ ಮಣ್ಣು ಬೇಕು. ಒಂದು ಜೇಡಿ ಮಣ್ಣು, ಒಂದು ಮರಳು ಮಣ್ಣು, ಒಂದು ಕೆಂಪು ಮಣ್ಣು. ಆ 3 ಮಣ್ಣು ನಾವು ಲೇಯರ್ ಥರ ಒಂದು ತೊಗೊಂಬಂದು ಒಂದು ನಮ್ಮ ಕಾರ್ಖಾನೆಯಲ್ಲಿ ಒಂದು ಸೈಡಲ್ಲಿ ಅದನ್ನು ಶೇಖರಣೆ ಮಾಡ್ತೀವಿ. ಅದು ಕನಿಷ್ಠ ಅಂದ್ರೂ 1.5 ವರ್ಷದಿಂದ 2 ವರ್ಷವರೆಗೂ ಅಲ್ಲೇ ಮಣ್ಣು ಚೆನ್ನಾಗಿ ಅದಾಗಿ ಮಾಗಬೇಕು ಮಣ್ಣು. ಅದಾದಮೇಲೆ ಮತ್ತೆ ನಾವು ಇಟ್ಟಿಗೆ ತಯಾರಿ ಮಾಡೋ ಒಂದು ಮಿಷಿನ್ ಹತ್ರ ಒಂದು JCPಯಲ್ಲಿ ಅದನ್ನು ಲೋಡ್ ಮಾಡಿ ಟ್ಯಾಕ್ಟ್ರಿಗೆ ತುಂಬಿ ತೊಗೊಂಬಂದು ಅಲ್ಲಿ ಹಾಕ್ತೀವಿ. ಅದು ಬಾಕ್ಸ್ ಫೀಡರಲ್ಲಿ ಆಟೋಮೆಟಿಕ್ ಆಗಿ ನಮಗೆ ಯಾವ ಥರ ಮಿಷಿನ್ಗೆ ಬೇಕೋ ಆ ಥರ ಅಡ್ಜಸ್ಟ್ಮೆಂಟ್ ಇರುತ್ತೆ. ಆ ಥರ ಅಡ್ಜಸ್ಟ್ ಮಾಡಿಬಿಟ್ರೆ ಅದು ಕನ್ವೇಯರ್ ಬೆಲ್ಟ್ ಮೇಲೆ ಹೋಗುತ್ತೆ. ಆ ಬೆಲ್ಟಿಂದ ಹೋಗಿ ಮತ್ತೆ ಒಂದು ಕ್ರೆಷರ್ ರೋಲರ್ ಅಂತ ಇರುತ್ತೆ. ಆ ರೋಲರ್ಲಿ ಕಲ್ಲು, ಸಣ್ಣ ಕಲ್ಲು, ಏನಾದರೂ ಕಸ ಏನಾದರೂ ಇದ್ದರೆ ಅದರಲ್ಲಿ ಚೆನ್ನಾಗಿ ಪುಡಿಯಾಗಿ ಮತ್ತು ಅದನ್ನು ಇನ್ನೊಂದು ಕನ್ವೇಯರ್ ಮುಖಾಂತರ ಒಂದು ಪ್ಲೇನ್ ರೋಲರ್ ಅಂತ ಇರುತ್ತೆ. ಆ ರೋಲರ್ಗೆ ಹೋಗಿ ಅಲ್ಲಿ ಮಣ್ಣು ಚೆನ್ನಾಗಿ ಅದಾಗಿ ಟೈಟ್ ಆಗುತ್ತೆ. ಆ ಟೈಟ್ ಆಗಿದ್ದ ಮಣ್ಣನ್ನು ಮತ್ತೆ ಒಂದು ಎಕ್ಸ್ಕ್ಯೂಡರ್ ಅಂತ ಬರುತ್ತೆ. ಆ ಎಕ್ಸ್ಕ್ಯೂಡ್ರಿಂದ ಒಂದು 9 ಇಂಚು ಉದ್ದ, 4 ಇಂಚು ಅಗಲ ಒಂದು ಕೇಕ್ ಥರ ಹೋಗುತ್ತೆ. ಏನಂದರೆ ಇದಕ್ಕೆ ಆಯಿಲ್ ಎಲ್ಲ ಡೀಸೆಲ್ಲು ಮತ್ತು ರೈಸ್ ಬ್ರ್ಯಾಂಡ್ ಆಯಿಲ್ ಮಿಕ್ಸ್ ಮಾಡ್ತೀವಿ. ಯಾಕಪ್ಪ ಅಂದರೆ ಅದು ನೈಸಾಗಿ ಹೊರಗಡೆ ಬರಲಿಕ್ಕೆ ಮಾಡ್ತೀವಿ. ಅದರಿಂದ ಏನು ಮಾಡ್ತೀವಿ, ನಾವು ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿದಾಗ ಯಾವುದೇ ಸಿಮೆಂಟ್ ಆಗಲಿ ರಪ್ಪಿದ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ಡೈಮಂಡ್ ಶೇಪ್ ಮಾಡಿದ್ದೀವಿ ನಾವು. ಈ ಡೈಮಂಡ್ ಶೇಪ್ ಮಾಡಿದಾಗ ಏನಾಗುತ್ತೆ, ಸಿಮೆಂಟ್ ಯಾವತ್ತಲ್ಲಿ ಏನೂ ಆಗಲಿ ಗ್ರಿಪ್ಪಾಗಿ ಹಿಡ್ಕೊಳ್ಳುತ್ತೆ, ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಆಟೋಮೆಟಿಕ್ ಆಗಿ ಈಗ ಒಂದು ಸೆನ್ಸರ್ ರೂಪದಲ್ಲಿ ಬಂದಿದೆ. ನಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ಗೆ ಅದು ಕಟ್ಟಾಗಿ ಬಾರಲ್ಲಿ ಕಟ್ಟಾಗುತ್ತೆ. ಬಾರಲ್ಲಿ ಕಟ್ಟಾದಾಗ 3 ಇಂಚ್ ಆಗುತ್ತೆ. ಆಗ ಇಟ್ಟಿಗೆ ಸೈಜು 3 ಇಂಚು ದಪ್ಪ, 4 ಇಂಚ್ ಅಗಲ, 9 ಇಂಚು ಉದ್ದ ಆಗುತ್ತೆ. ಒಂದು ದಿವಸಕ್ಕೆ ಒಂದು ಮಿಷಿನಲ್ಲಿ 15ರಿಂದ 20 ಸಾವಿರ ನಾವು ಪ್ರೊಡಕ್ಷನ್ ಮಾಡ್ತೀವಿ. ಅದನ್ನು ನಾವು ಲೇಬರ್ ಮುಖಾಂತರ ಗಾಡಿಯಲ್ಲಿ ಲೋಡ್ ಮಾಡಿ ಅದನ್ನು ತೊಗೊಂಡೋಗಿ ಸೆಡ್ಡಲ್ಲಿ ಡ್ರೈ ಆಗಲಿಕ್ಕೆ ಬಿಡ್ತೀವಿ. ಅದು ಡ್ರೈ ಆಗಬೇಕು ಅಂದರೆ ನಾವು ಯಾವುದೇ ಥರದ ಬಿಸಿಲು ಬೀಳಬಾರ್ದು, ಡೈರೆಕ್ಟಾಗಿ ಬಿಸಿಲು ಬೀಳಬಾರ್ದು, ಗಾಳಿ ಹೋಗಬಾರ್ದು. ಅದು ಅದೇ ಥರ ಡ್ರೈ ಆಗಬೇಕು ಅಂತ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ಗೋಸ್ಕರ ಅದ್ರ ಮೇಲೆ ಒಂದು ಮೆಸ್ ಥರ ಕ್ಲೋಸ್ ಮಾಡ್ತೀವಿ. 30% ಡ್ರೈ ಆದಮೇಲೆ ಅದನ್ನು ಹೈಟಾಗಿ ಒಂದು 5ರಿಂದ 6 ಹೈಟ್ ಥರ ಕುಂದ ಥರ 2 ಇಟ್ಟಿಗೆ ಥರ ಜೋಡಿಸ್ತೀವಿ. ಅದು ಜೋಡಿಸಿದಾದಮೇಲೆ ನಮಗೆ ಅದು ಕನಿಷ್ಠ ಡ್ರೈ ಆಗಲಿಕ್ಕೆ ಒಂದು ನಮಗೆ ಬರ್ನಿಂಗ್ ಡ್ರೈ ತೊಗೊಂಡೋಗೋದಕ್ಕೆ ಸಮ್ಮರಲ್ಲಿದ್ದರೆ ಒಂದು 15ರಿಂದ 20 ದಿವಸ ಡ್ರೈ ಆಗುತ್ತೆ. ಅದೇ ಮಳೆಗಾಲದಲ್ಲಾದರೆ ಅದು ಒಳಗಡೆ ಡ್ರೈ ಆಗಲ್ಲ. ಆಗ ಡ್ರೈಯರ್ ಅಂತ ಒಂದಿದೆ, ಅದು ಪಾಲಿಹೌಸ್ ಸೆಡ್ ಥರ ಮಾಡಿ ಅದು ಡ್ರೈಯರಲ್ಲಿ ತೊಗೊಂಡೋಗಿ ಇಟ್ಟು ಒಣಗಿಸಿ ಮತ್ತೆ ಅದನ್ನು ಗೂಡಿಗೆ ತೊಗೊಂಡೋಗಿ ಹಾಕಬೇಕು. ಈಗ ಮುಂಚೆ ಆದರೆ ಜನ ಎಲ್ಲ ತಲೆ ಮೇಲೆ ಎತ್ಕೊಂಡು ಹೋಗಿ ಎಲ್ಲ ಮಾಡ್ತಾಯಿದ್ರು. ಈಗ ಲೇಬರ್ ಕಷ್ಟ ಆಗಬಾರ್ದು ಅಂತ ಫೋರ್ಕ್ ಲಿಫ್ಟ್ ಎಲ್ಲ ಮಾಡಿ ಫೋರ್ಕ್ ಲಿಫ್ಟಲ್ಲಿ ಲೋಡ್ ಮಾಡಿ ಅದನ್ನು ತೊಗೊಂಡೋಗಿ ಗೂಡು ಹತ್ರ ಇಡ್ತೀವಿ. ಅದ್ರ ಗೂಡಿಂದ ಡೈರೆಕ್ಟಾಗಿ ಮತ್ತೆ ಈ ಥರ ಒಲೆ ಇರುತ್ತೆ, ಒಲೆಯಲ್ಲಿ ಒಳಗಡೆ ತೊಗೊಂಡೋಗಿ ಜೋಡಿಸ್ತಾರೆ. ಅದು ಜೋಡಿಸಿದ ಆದಮೇಲೆ
ನಮಗೆ ನೆಕ್ಸ್ಟ್ ಪ್ರೋಸೆಸ್ ಇರೋದು ಬರ್ನಿಂಗ್ ಪ್ರೋಸೆಸ್. ಬರ್ನಿಂಗ್ ಪ್ರೋಸೆಸ್ಗೆ ಏನು ಬೇಕು, ನಮಗೆ ಕಟ್ಟಿಗೆ ಬೇಕು. ವೇಸ್ಟ್ ಕಟ್ಟಿಗೆ ಇರುತ್ತೆ, ಪೈರ್ವುಡ್ ಅಂತ. ಆ ಕಟ್ಟಿಗೆನ ತೊಗೊಂಬಂದು ನಾವು ಅದನ್ನು ನಮ್ಮ ಮೇಲೆಗಡೆಯಿಂದ ಕ್ಯಾಪಲ್ಲಿ ಹಾಕಬೇಕು. ಅದಾದ ಮೇಲೆ ನಾವು ಬರ್ನಿಂಗ್ಗೆ ಒಂದು ಇಟ್ಟಿಗೆ ಬರ್ನ್ ಆಗಬೇಕು ಅಂದರೆ ಕನಿಷ್ಠ ಅಂದ್ರೂ 18ರಿಂದ 20 ಅವರ್ ಬೇಕು. ಅದನ್ನು ನೋಡ್ಕೊಂಡು ಅದೇ ಥರ ನಾವು ಬರ್ನಿಂಗ್ ಮಾಡ್ತೀವಿ. ಆ ಬರ್ನಿಂಗ್ ಮಾಡಿದ್ದ ಆದಮೇಲೆ ಕನಿಷ್ಠ ಅಂದರೂ ಒಂದು 48 ಗಂಟೆ ಕಾಲ ಅದು ಗೂಡು ಒಳಗಡೆ ಕೂಲ್ ಆಗಬೇಕು. ಯಾವ ಒಂದು ಇಟ್ಟಿಗೆ ಬರ್ನ್ ಆಗಬೇಕಂದ್ರೆ 800 ಡಿಗ್ರೀಸ್, ಕನಿಷ್ಠ ಅಂದರೆ 800 ಡಿಗ್ರಿ ಬೆಳಕಬೇಕು. 800 ಡಿಗ್ರಿಯಲ್ಲಿ ನಾವು ಬರ್ನ್ ಮಾಡಿ ಮತ್ತೆ ಅದನ್ನು ಕೂಲ್ ಮಾಡಿ ಹೊರಗಡೆ ಇಡಬೇಕು. ಆ ಕೂಲ್ ಆದ ನಂತರ ಮತ್ತೆ ನಾವು ಗಾಡಿಗೆ ಲೋಡ್ ಮಾಡಬೇಕಾಗುತ್ತೆ.